5 ಪೇಷಂಟ್ ಆಗೋ ಮಟ್ಟ ನನಗೆ ಫೋನ್ ಮಾಡಬೇಡ, ನಾನು ಒಂದು 4-5 ಹಾಡು ಹಾಡ್ತೀನಿ. ಆ 5 ಪೇಷಂಟ್ ಬಂದ್ಮೇಲೆ ಫೋನ್ ಮಾಡು, ಅಲ್ಲಿಂದ ಬರ್ತೀನಿ ಬಿಟ್ಟು ಅಂತ. ಅಂದ್ರೆ ಅಷ್ಟು ಒಲವು ಅವರಿಗೆ. ಒಲವು ಜೊತೆಗೆ ಒಂದ್ ಯಾವ್ದೋ ಕೆಲಸದಲ್ಲಿ ಇದನ್ನಾಗ್ಬಿಟ್ಟಿರ್ತಲ್ಲ ಸರ್, ಟೈಟ್ ಆಗ್ಬಿಟ್ಟಿರ್ತದೆ, ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಟ್ರೆ ಮತ್ತೆ ಅದು ಕೆಲಸ ಯಾವುದೇ ಕೆಲಸದಿಂದ ಹೊರಗೆ ಬರ್ಬೇಕು, ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು, ನಮಗೇನ್ ಇಷ್ಟನೋ ಆ ಕಾರ್ಯ ಮಾಡ್ಬೇಕು ಅಂತ ಆ ಕೆಲಸ ಮಾಡಿದಾಗ ಅದ್ರಲ್ಲಿ ಸ್ವಲ್ಪ ಮ್ಯೂಸಿಕಲ್ ಹೋದಾಗ ಮೆಂಟಲ್ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ತರ ಮಾಡಿದಾಗ ಅವ್ರಿಗೆ ಮತ್ ಮುಂದೆ ಕೆಲಸಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಇನ್ಸ್ಪಿರೇಷನ್ ಹುರುಗ್ ಬರುತ್ತೆ. ಅವ್ರ ಅಂತಾರ ಈ ಅರ್ಧ ಗಂಟೆ ಹೆಂಗ್ ಹೊತ್ತು ಗೊತ್ತಾಗ್ಲಿಲ್ಲ ನೋಡೋಣ, ಹಾಸ್ಪಿಟಲ್ ಮರ್ತ್ ಬಿಟ್ವಿ, ಪೇಷಂಟ್ ಮರ್ತ್ ಬಿಟ್ವಿ, ನಮ್ಮನ್ನ ನಾವು ಮರ್ತ್ ಬಿಟ್ವಿ, ಹಾಡಿನೊಳಗ ಮುಣಿಗ್ ಬಿಟ್ಟಿರ್ತೀವಿ ಅಂತ. ಫೋನ್ ಬಂದಾಗ ನಂಗೆ ನೆನಪಾಗೋದು ಅಂತ. ಹಿಂಗ ಪ್ರತಿಯೊಬ್ಬ ಸೀನಿಯರ್ ಎಂಜಾಯ್ ಮಾಡ್ತಾರೆ. ಅವರು ಮನಿ ಮಠ ಎಲ್ಲ ಮರ್ತು ಬಿಡ್ತಾರೆ ಇಲ್ಲಿ ಬಂದಾಗ. ಏನಾರ ಅವ್ರಿಗೆ ಇಂಪಾರ್ಟೆಂಟ್ ಕಾಲ್ ಬಂದ್ರಷ್ಟ ಹೋಗ್ತಾರೆ, ಇಲ್ಲ ಅಂದ್ರೆ 9 ಗಂಟೆ ಮಠ ಎಲ್ಲಾರು ಇರ್ತಾರೆ. ಆಮೇಲೆ ಎಲ್ಲರ ಹಾಡು ಕೇಳ್ತಾರೆ. ಆ ಹಳೆ ಪ್ರಕಾರ ಹಾಡಿಸ್ತಿರ್ತೀವಿ ನಾವು, ಒಬ್ರದಾದ್ಮೇಲೆ ಒಬ್ರು ಕೇಳ್ತಾರೆ, ಎಲ್ಲರ ಹಾಡು ಕೇಳ್ತಾರೆ. ಇದು ಪ್ರತಿದಿನ ಸಾಯಂಕಾಲ 6 ಗಂಟೆಯಿಂದ 9 ಗಂಟೆ ಶುರು. 6ರಿಂದ 9 ಗಂಟೆ ತನ ಎಲ್ಲಾರು ಮೆಂಬರ್ಸ್ ಬರ್ತಾರೆ, ಹಾಡು ಹೇಳ್ತಾರೆ, ಹೋಗ್ತಾರೆ. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಯಾಕಂದ್ರೆ ಇನ್ನೊಂದು ವಿಷಯ ಹೇಳ್ಬೋದು, ಹೇಳಿ. ಇವ್ರು ಏನ್ ನಮ್ಮಲ್ಲಿ ಹಾಡುಗಾರ ಬರ್ತಾರಲ್ರೇ, ನಮ್ಮ ಇಲ್ಲಿ ಕಲ್ಯಾಣ ನಗರದೊಳಗೆ ರಂಗಮಂದಿರ ಅಂತ ಐತ್ ನಮ್ದು, ಕೇಳಿರ್ಬೇಕು. ಅದು ಹಾಲ್, ಅದು ಈಗ 25 ವರ್ಷದಿಂದ ನಾವ ಕಟ್ಟಿದ್ದದು. ಮನೆಯವ್ರೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿ, ಅದು ಮೂಲ ಅದಕ್ಕೆ ನಾನು ಕಾರಣ ಅಷ್ಟೇ, ಮಾಡ್ಬೇಕು ಅಂತ ಹೇಳಿ ಮಾಡಿದಾಗ ಇವ್ರನ್ನ ಗಣೇಶ ಚೌತಿ ಒಳಗೆ ನಮ್ದು ಆರ್ಕೆಸ್ಟ್ರಾ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು. ನಮ್ಮಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಹಾಡುಗಾರರಿಗೆ ಅಲ್ಲಿ ಅವಕಾಶ ಕೊಟ್ಬಿಡ್ತೀವಿ, ಸ್ಟೇಜ್ ಕೊಟ್ಬಿಡ್ತೀವಿ. ಬಹಳ ಖುಷಿ ಪಡ್ತಾರೆ. ಹೌದು, ಯಾಕಂದ್ರೆ ಒಂದು ಸ್ಟುಡಿಯೋದಲ್ಲಿ ಏನೋ ಬರ್ತಿರಲ್ಲ, ಮನೇಲಿ ಹಾಡ್ತಿರ್ತಾರೆ. ಒಂದು ಸ್ಟುಡಿಯೋದಲ್ಲಿ ಬಂದಾಗ ಒಂದೇನೋ ಧೈರ್ಯ ಬರ್ತದೆ, ನಾನು ಹಾಡ್ತೀನಿ ಅಂತ. ಅದೊಂದು ಸ್ಟೇಜ್ ಮೇಲೆ ತಗೊಂಡ್ ಹೋದಾಗ ಅವ್ರ ಖುಷಿನೇ ಬೇರೆ, ಬಹಳ ಖುಷಿ ಬರುತ್ತೆ. ಅವರೊಬ್ಬರು ರಿಟೈರ್ಡ್ SBI ಬ್ಯಾಂಕ್ ಮ್ಯಾನೇಜರ್ ಬರ್ತಾರೆ. ಅವ್ರು ಹೇಳ್ತಾರೆ, ನಾನು ಎಲ್ಲೋ ಸುಮ್ನೆ ಹಿಂಗ ಗುನ್ಗುನ್ಸ್ಕೊಂತ ಹೋಗ್ತಿದ್ದೆ, ನಾನು ಇಲ್ಲಿ ಬಂದ್ಮೇಲೆ ಅಜ್ಜಾರು ನನಗೆ ಕಲಿಸಿ ಮೊಟ್ಟ ಮೊದಲೇ ಸಲ ನಾನು ಸ್ಟೇಜ್ ಮೇಲೆ ಹತ್ತಿಸ್ಬಿಟ್ರು. ಎಷ್ಟೋ ಜನರಿಗೆ ಆಸೆ ಇದ್ರೆ ಅವಕಾಶ ಇರಲ್ಲ ಸರ್. ಅವಕಾಶ ಸಿಕ್ಕಾಗ್ಲೂ ಕೂಡ ಇವ್ರಿಗೆ ಮಾಡಕ್ ಸಮಯ ಇರಲ್ಲ, ಧೈರ್ಯ ಇರಂಗಿಲ್ಲ. ಧೈರ್ಯನೂ ಕೊಡ್ತೀವಿ ಅವ್ರಿಗೆ, ನಾವ್ ಅದೀವಿ ಹಿಂದತ್ತೆ. ಧೈರ್ಯನೂ ಇರಲ್ಲ, ಎಷ್ಟೋ ಜನರಿಗೆ ಸಮಯನೂ ಇರಂಗಿಲ್ಲ, ಅವಕಾಶ ಸಿಗುದಿಲ್ರಿ, ಬಾಳ್ ಕಡಿಮೆ ಅವಕಾಶನೂ ಇರಂಗಿಲ್ಲ. ಮಕ್ಳಿಗೆ ಕೊಡುದಿಲ್ಲ. ಒಂದು ಕಾಲೇಜ್ ಡೇಸ್ ಅಲ್ಲಿ, ಆಮೇಲೆ ವರ್ಕಿಂಗ್ ಇರುವಾಗ ಎಲ್ಲೋ ಒಂದ್ ಕಡೆ ಅವಕಾಶ ಇದೆ ಅಂದ್ರು ಇವ್ರಿಗೆ ಅಷ್ಟು ಸಮಯ ಇರೋದಿಲ್ಲ. ಸೊ ಇವೆಲ್ಲ ಕಾರಣಗಳಿಂದ ಏನು ಉಳಿದಿರುತ್ತೋ ಆಸೆಗಳೆಲ್ಲ ಈಗ ಬಾಳ್ ಮಂದಿ ಹೇಳ್ತಾರೆ. ಈಗ ಸುಮಾರು ಎಷ್ಟು 14 ಜನ ಹಾಡ್ಸಿದ್ ನೋಡ್ರಿ ಅವತ್ತು. 14 ಜನ ಸೇರಿ ಒಂದು 36 ಹಾಡು 38 ಹಾಡು ಅದು. ಎಲ್ಲಾರು ಸಂತೋಷ ಪಟ್ರು. ನಮ್ಮಲ್ಲಿ 150 ಜನ ಸೇರ್ತಾರೆ, ನಮ್ಮ ಕಾಲನಿಯವರಿಷ್ಟು ಸೇರ್ ಅವ್ರು ಹಿರೇಮಠದ ಇದೊಂದು ವಿಶೇಷ ಅಂತ ಹೇಳಿ ನಮ್ಮ ಕಾಲನಿಯವರಿಗೂ ಪ್ರೋತ್ಸಾಹ ಕೊಟ್ಟು ಅವ್ರನ್ನೂ ಹಾಡಿಸಿದೆ. ಅದರಲ್ಲಿ ಒಂದು 5 ಜನ ಹೆಣ್ಮಕ್ಳು ಹಾಡಿದ್ರು. ಅವ್ರನ್ನೂ ಇದ್ರಾಗ ತಗೊಂಡ್ಬಿಟ್ಟಿದ್ವಿ. ಫಸ್ಟ್ ಅವ್ರಿಗೆ ಕರೆದು ಅವರಿಗೆ ರಿಹರ್ಸಲ್ ಮಾಡಿಸಿ, ಆಮೇಲೆ ಪ್ರೋಗ್ರಾಮ್ ಸಿಸ್ಟಮೆಟಿಕ್. ಈಗ ನಾನು ಈ ಹಾಡಾಡೋದು, ನೀವು ಈ ಹಾಡಾಡೋದು, ಹಿಂಗ್ ಮೊದ್ಲ ಬರೆದಿಟ್ಬಿಟ್ಟಿರ್ತೀವಿ. ಅಲ್ಲಿ ಏನು ಗಜಿ ಬಿಜಿ ಇರಂಗಿಲ್ಲ. ಒನ್ ಬೈ ಒನ್ ಅವ್ರು ಅನೌನ್ಸ್ ಮಾಡ್ತಾರ, ಕರೆಕ್ಟ್ ಆಗಿ ಹೋಗಿ ಪ್ರೆಸೆಂಟ್ ಮಾಡೋದು. ಅವಾಗ ಕೇಳೋರ್ಗು ಒಂಥರ ಖುಷಿ ಆಗತ್ತೆ. ಈಗ ಸ್ಟೇಜ್ ಮೇಲೆ ಯಾವ್ದು ಗಡಿಬಿಡಿ ಗಜಿ ಬಿಜಿ ಮಾಡಂಗಿಲ್ಲ, ಆರಾಮಾಗಿ ಪ್ರೋಗ್ರಾಮ್ ತಗೊಂಡು ಹೋಗ್ತೀವಿ. ಅವ್ರು ಅಲ್ಲಿ ಅನೌನ್ಸ್ ಮಾಡಿದ ತಕ್ಷಣ ಮ್ಯೂಸಿಷಿಯನ್ ಗೊತ್ತಾಗ್ಬಿಡ್ತಾರೆ. ಅವ್ರೀಗ ನಾ ಹಾಡೋ ಮುಂದೆ ನನ್ನ ಹಾಡಿಗೆ ಸೆಟ್ ಮಾಡ್ತಾರ, ನೀವು ಹಾಡೋ ಮುಂದೆ ನಿಮ್ಮ ಹಾಡಿಗೆ ಸೆಟ್ ಮಾಡ್ತಾರೆ. ಸೊ ಮ್ಯೂಸಿಷಿಯನ್ಸ್ ಎಲ್ಲ ನಿಮ್ ಕಡೆ ಫುಲ್ ಸೆಟ್ ಇಲ್ಲ, ಅವ್ರನ್ನ ಕರೆಸ್ತೀವಿ. ಎಕ್ಸ್ಪರ್ಟ್ ಅದಾರೆ ಅವ್ರು 4 ಜನ. ಅವರು ಫ್ರೀ ಇದ್ರೆ ಅದ್ರ ನಂಬರ್ 1, 2, 3 ಅಂತ ಅದಾರ ಎಕ್ಸ್ಪರ್ಟೈಸ್ ಪ್ರಕಾರ. ಅವ್ರನ್ನ ಕರೆಸ್ತೀವಿ, ಅವರೆಲ್ಲ ಹ್ಯಾಂಡಲ್ ಮಾಡ್ತಿರ್ತಾರೆ. ಈ ಆರ್ಕೆಸ್ಟ್ರಾ ಟೈಮಲ್ಲಿ ಅವಾಗೂ ಕರೆಸ್ತೀವಿ. ಅಂದ್ರೆ ಇದು ಇಂಡೋರ್ಗೆ ಒಂದ್ ಸೌಂಡ್ ಸಿಸ್ಟಮ್ ಬೇರೆ ತರ್ತಾರೆ, 150, 200, 300 ಜನಕ್ಕೆ. ಔಟ್ಡೋರ್ ಈ ಪೆಂಡಲ್ ಹಾಕಿ ದೊಡ್ಡದು ಇದನ್ ಮಾಡಿದ್ರೆ ಅದಕ್ಕೆ ದೊಡ್ಡ ಸೌಂಡ್ ಸಿಸ್ಟಮ್ ತರ್ತಾರೆ. ಅವಾಗ ಬೇಕಾಗ್ತದೆ. ಆಮೇಲೆ ಇಯರ್ಫೋನ್ ಹಾಕೊಂಡ ಕುಂತ್ ಬಿಡ್ತಾರ ಅವ್ರು. ಕುಂತು ಈಗ ನೀವು ಹಾಡಕತ್ತಿದ್ರಿ, ನಿಮ್ದು ಧ್ವನಿ ಹೆಚ್ಚಿಗೆ ಬೇಕಾ ಅಥವಾ ಮ್ಯೂಸಿಕ್ ಹೆಚ್ಚಿಗೆ ಬೇಕಾ, ಆ ಹಾಡಿಗೆ ತಕ್ಕಂಗೆ ಅದನ್ನ ಸೆಟ್ ಮಾಡ್ಬಿಡ್ತಾರೆ.
ಎಕೋ ಹೆಚ್ಚಿಗೆ ಕೊಡ್ಬೇಕಾ, ಹಿಂಗ್ ಪ್ರತಿಯೊಂದ್ರಾಗೂ ಭಾಳ ಎಕ್ಸ್ಪರ್ಟ್ ಅದಾರ. ನಿಮಗೆ ಇವಾಗ ಇದರ ಒಳಗಡೆ ಬಂದು ಹಾಡಕ್ ಶುರು ಮಾಡಿದ್ಮೇಲೆ ಇದೆಲ್ಲ ನಾಲೆಜ್ ಬಂತ ಅಥವಾ ಮೊದ್ಲಿಂದ ಇತ್ತ ನಿಮ್ಗೆ? ಇದೆಲ್ಲ ಇದ್ರಾಗ ಕಾಲಿಟ್ಟ ಮೇಲೆ ಶುರು ಆದ್ರೆ. ಹಾ ಹಾ ಅಂದ್ರೆ ಇನ್ನೂ ಏನು ಇನ್ನೂ ಒಳ್ಳೇದ್ ಮಾಡ್ಬೇಕು, ಇನ್ನೂ ಹೆಚ್ಚಿಗೆ ಮಾಡ್ಬೇಕು ಅಂತ ಹೋದಾಗ ಅವು ಒಂದೊಂದು ನಮ್ಗ ಅನಾಯಾಸವಾಗಿ ಸಿಕ್ಕೊಂತ ಹೋದ್ವು. ಯಾರೋ ಒಬ್ರು ನಮ್ಗೆ ಹೇಳಿದ್ರು, ಸ್ವಲ್ಪ ಸಂಗೀತದೊಳಗೆ ಅನುಭವ ಇದ್ದವರು, ಎಕ್ಸ್ಪರ್ಟ್ ಇದ್ದವರು, ಇಲ್ಲ ಅದು ಸೌಂಡ್ ಸಿಸ್ಟಮ್ ಇವ್ರದ್ದು ಭಾಳ ಚಲೋ ಐತೆ ನೋಡ್ರಿ ಅಂತ. ಅವಾಗ ಅದನ್ನು ಕರೆಸಿದ್ವಿ, ಅದು ಸಕ್ಸಸ್ ಆಗಿಬಿಡ್ತು. ಈಗ 90% ಅವರ ಬರ್ತಾರ. ಅವ್ರ ಅಕಸ್ಮಾತ್ ಬೇರೆ ಪ್ರೋಗ್ರಾಮ್ ಒಪ್ಕೊಂಡಿದ್ರೆ ಅಥವಾ ಊರಾಗ ಇಲ್ಲ ಅಂದ್ರೆ ಮತ್ತೆ ಅದ್ರ ನೆಕ್ಸ್ಟ್ ಇಬ್ಬರನ್ನ ಮತ್ತೆ ಇಟ್ಕೊಂಡ್ವಿ ಸ್ಟ್ಯಾಂಡ್ ಬೈ ಅಲ್ಲಿ, ಅವ್ರನ್ನ ನಾವು ಕರೆಸ್ತೀವಿ. ಈಗ ಆಲ್ಮೋಸ್ಟ್ ನಮ್ಮ ಆರ್ಕೆಸ್ಟ್ರಾಕ್ ಅವರ ಬಂದಾರಿ. ಒಂದು SDM ದೊಳಗೆ ಒಂದು ಮಾಡಿದ್ವಿ, ಶ್ರೀನಿವಾಸ್ ಗಾರ್ಡನ್ನಾಗ ಒಂದು ಮಾಡಿದ್ವಿ ಮದ್ವಿದು. ಆಮೇಲೆ ಗದಿಗೂ ಹೋಗಿದ್ವಿ, ಅದು ಔಟ್ಡೋರ್ ರೀ, ಅದು ಫುಲ್ ಪೆಂಡಲ್ ಹಾಕಿ ಒಂದು 5,000-10,000 ಜನ ಕರೆಸಿದ್ರು ಅವರು. ಅಷ್ಟು ದೊಡ್ಡದು, ಅದು ಪೊಲಿಟಿಷಿಯನ್ ಮದುವೆ ಅದು. ಅಲ್ಲಿ ದೊಡ್ಡ ಸೌಂಡ್ ಸಿಸ್ಟಮ್. ಮೊದ್ಲ ಅವ್ರಿಗೆ ಹೇಳಿದೆ ನಾ ಹಿಂಗೈತೆ ಅಂದ್ಕೊಳ್ಳಿ, ಗೊತ್ತಾಗ್ಬಿಟ್ರಿ ಸರ್. ಅದ್ರ ಸಾಧ್ಯ ಆದ್ರೆ ಅದ್ರದ್ದೊಂದು ಹಿಂದಿನ ದಿನ ಫೋಟೋ ಕಳಿಸ್ತಾನ್ರಿ ಅವ್ರಿಗೆ, ಪೆಂಡಲ್ ಅದು ಕಳಿಸಿದ್ರು ಅವರು. ಅದನ್ನ ನೋಡಿದವ್ರು ಅವ್ರು ದೊಡ್ಡ ಸೌಂಡ್ ಸಿಸ್ಟಮ್ ತಗೊಂಡ್ಬಂದ್ಬಿಟ್ರಿ. ಈ ನಿಮ್ಮ ಗಾನ ಲೋಕಕ್ಕೆ ಎಷ್ಟನೇ ವರ್ಷ ಈಗ? ಈಗ 2ನೇ ವರ್ಷ ನೋಡಿ. 1 ವರ್ಷ ಕಂಪ್ಲೀಟ್ ಆಯ್ತು ಮೊನ್ನೆ ಮಾರ್ಚಕ್ಕೆ. ಈಗ 2ನೇ ವರ್ಷದೊಳಗೆ ಕಾಲಿಡಾಕೈತಿ, ಅಂದ್ರೆ ಸ್ಟುಡಿಯೋ ಮಾಡಿದ್ಮೇಲೆ. ಇದು 26ನೇ ಇಸ್ವಿ ಮಾರ್ಚಕ್ಕೆ 1 ವರ್ಷ ಆಯ್ತು. ಹೌದ್ರಿ, 1 ವರ್ಷ ಆಯ್ತು. 1.25 ವರ್ಷದಲ್ಲಿ ಇಷ್ಟೊಂದು ಸಾಧನೆ ಮಾಡಿದ್ವಿ. ಹೇಗೆ ಅನಿಸ್ತಾ ಇದೆ? ತುಂಬಾ ಕಡಿಮೆ ಅವಧಿ ಅನ್ಸುತ್ತೆ. ಹೌದ್ರಿ, ತುಂಬಾ. ಯಾಕಂದ್ರೆ ಬೈ ಬರ್ತ್ ನೀವು ಸಿಂಗರ್ ಅಲ್ಲ, ಅದ್ರ ಬಗ್ಗೆ ಯಾವುದೇ ಯೋಚನೆ ಇಲ್ಲ. ಈಗ ಅಷ್ಟರಲ್ಲೇನೆ ನೀವು ಅದನ್ನ ನಿಮ್ಮ ಹಾಬಿಯನ್ನ ಬೆಳೆಸ್ಕೊಂಡು ಇಷ್ಟೊಂದು ಸೀನಿಯರ್ ಸಿಟಿಸನ್ಗೆಲ್ಲ ಅವಕಾಶ ಕೊಟ್ಟು ಈ ತರ ಆರ್ಕೆಸ್ಟ್ರಾ ಎಲ್ಲ ಮಾಡ್ತಾರೆ. ಹೇಗೆ ಅನಿಸ್ತಾ ಇದೆ? ಬಹಳ ಖುಷಿ ಅನಿಸ್ತಾ ಇದೆ. ಅಂದ್ರೆ ಒಂದು ಸಾಧನೆ ನಮ್ಮ ಅಷ್ಟಕ್ಕ ನಮಗ ಹೆಮ್ಮೆ ಅನಿಸ್ತದೆ. ಹೌದು, 1 ವರ್ಷದೊಳಗೆ ಇಷ್ಟೆಲ್ಲ ಮಾಡಿದೀವಿ ಅಂತ. ಅದ್ರ ಜೊತೆಲಿ ಒಂದ್ ರಿಟೈರ್ ಆದಿವಪ್ಪ, ನಾವೀಗ ಮನೇಲಿ ಕೂತ್ಕೊಳ್ಳೋಣ ಅನ್ನೋ ಸಮಯದಲ್ಲಿ ಆಗೋ ಈ ಸಾಧನೆ ಇದೆ ಅಲ್ಲ, ಅದ್ರಲ್ಲಿ ಆಗೋ ಖುಷಿ ಬೇರೆ ತರ ಅನ್ಸುತ್ತೆ. ತುಂಬಾ ಖುಷಿ ಅನ್ಸುತ್ತೆ ಸರ್ ನಿಮ್ಮ ಈ ಸಾಧನೆ ನೋಡಿ. ಒಂದು ಸೀನಿಯರ್ ಸಿಟಿಸನ್ಗೆ ಅಥವಾ ಒಂದು ಏಜ್ ರಿಟೈರ್ ಆಗಿರೋರಿಗೆ ಬಹಳಷ್ಟು ಅವಕಾಶಗಳಿರ್ತವೆ. ಆದ್ರೆ ಇದೊಂಥರ ಹೊಸ ತರದ ಅವಕಾಶ, ಇದೊಂದು ಹೊಸ ತರ ಅವಕಾಶ. ಎಲ್ಲ ಕೂತ್ಕೊಂಡು ಏನ್ ಮಾಡೋದು, ನಾವು ಸಮಾಜ ಸೇವೆ ಮಾಡೋಣ, ಎಲ್ಲೋ ಹೋಗಿ ಗಿಡ ಹಚ್ಚೋಣ, ಆಮೇಲೆ ಹೆಣ್ಮಕ್ಳಾದ್ರೆ ಎಲ್ಲೋ ದೇವಸ್ಥಾನದಲ್ಲಿ ಕೂತ್ಕೊಂಡು ಒಂದಿಷ್ಟು ಭಜನೆ ಮಾಡೋಣ, ನಮ್ಮ ಹಿಂದೂ ಸಂಸ್ಕೃತಿ ಇವು ಸಾಕಷ್ಟಿದೆ. ಆದ್ರೆ ಮನಸ್ಸು ಮಾಡ್ಬೇಕಷ್ಟೇ. ಏಜ್ ಆದ್ಮೇಲೆ ಅವ್ರು ಮನಸ್ಸು ಮಾಡಬೇಕು, ಸ್ವತಃ ನಾವೇನೆ ಮುಂದೆ ಹೋಗ್ಬೇಕು. ನಮ್ಮ ಆಸೆಗಳನ್ನ ನಾವು ಉಪಯೋಗಿಸ್ಕೊಳ್ಳೋದ್ರ ಜೊತೆಗೆ ನಮ್ಮ ಆರೋಗ್ಯನೂ ಚೆನ್ನಾಗಿ ಇಟ್ಕೋಬೇಕು. ಮೆಂಟಲ್ ಹೆಲ್ತ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಏಜ್ ಆದ್ಮೇಲೆ. ಯಾಕಂದ್ರೆ ಮನೇಲಿ ಆಗ್ತಕ್ಕಂಥ ಏನೇನೋ ಸಮಸ್ಯೆಗಳ ಮಧ್ಯೆ ಅವು ಸ್ಟ್ರೆಸ್ ಮಾಡ್ಕೊಳ್ಳೋಕ್ಕಿಂತ ಹೇಗೆ ರಿಲ್ಯಾಕ್ಸ್ ಆಗಿರ್ಬೇಕು ಅನ್ನೋದ್ರ ಜೊತೆಲೆ ಸ್ನೇಹಿತರೆ, ಇದೊಂದು ಹೊಸ ತರನು ಅನ್ಸುತ್ತೆ. ಎಲ್ಲಾ ಕಡೆ ಇವಾಗ ಸ್ಟಾರ್ಟ್ ಆಗಿದೆ ಟ್ರೆಂಡಿಂಗ್ ಕರೋಕೆ ಸಿಂಗಿಂಗ್ ಅಂತ ಹೇಳ್ಬಿಟ್ಟು ಎಲ್ಲರೂ ಇದನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವರು 61ನೇ ವರ್ಷದ ನಂತರ ಈಗ ಶುರು ಮಾಡಿ ಈಗ 1 ವರ್ಷದಲ್ಲಿ ಇಷ್ಟೊಂದೆಲ್ಲ ಸಾಧನೆಯನ್ನ ಮಾಡಿದ್ದಾರೆ. ಆಮೇಲೆ ಬೇಕಾದಷ್ಟು ಜನ ಹಿರಿಯರು ಇದರಲ್ಲಿ ಬಂದು ಹಾಡಿ ಅವರ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ದಾರೆ. ಅದು ಒಂದ್ ಹೇಳ್ರಿ, ಬಾಳ ಮಂದಿ ಹೇಳಿದ್ರಿ ಈಗ ನಮ್ದು BP ನಾರ್ಮಲ್ ಆಗೈತ್ರಿ, ಅಂದ್ರೆ ನಿರಾಳ ಆಗ್ತೈತ್ರಿ ಅಂತ. ಅದ್ ನನ್ನ ಅನುಭವಕ್ಕೂ ಬಂದೈತ್ರಿ. ಮನಸ್ಸು ಸಂತೋಷ ಆದಾಗ ನಮ್ BP ಕಡಿಮೆ ಆಗ್ತೈತಿ. ಹೆಚ್ಚಿಗೆ ಇದ್ದಿದ್ದು ನನಗೂ BP ಐತಿ, ಆದ್ರೆ ಅದ್ ಕಡಿಮೆ ಆಗ್ತೈತಿ. ಒಂದ್ ವಯಸ್ಸಾಗಿದೆ, ಈಗ ನಾವೇನ್ ಮಾಡೋದು, ನಮ್ ಕಡೆಯಿಂದ ಏನ್ ಮಾಡಕ್ ಆಗತ್ತೆ ಅನ್ನೋದ್ರಲ್ಲಿ ಇದ್ರಲ್ಲಿ ಯಾವುದೇ ದೈಹಿಕ ಶ್ರಮ ಇಲ್ಲ. ನೀವು ಮಾನಸಿಕವಾಗಿ ಮನಸ್ಸಿಂದ ಒಂದಿಷ್ಟು ಕೆಲಸ ಮಾಡ್ಬಿಟ್ರೆ ಬೇಕಾದಷ್ಟು ನಿಮ್ಮ ಆಯುಷ್ಯನ ಹೆಚ್ಚಿಸ್ಕೋಬಹುದು, ನಿಮ್ಮ ಆರೋಗ್ಯನ ಹೆಚ್ಚಿಸ್ಕೋಬಹುದು. ನೀವು ಖುಷಿಯಾಗಿದ್ರ ಜೊತೆಲಿ ನಿಮ್ಮ ಸುತ್ತಮುತ್ತಲಿರೋರಿಗೂ ಕೂಡ ಸಂತೋಷವನ್ನ ಕೊಡ್ಬೋದು. ಇಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ರಿ, ಎಲ್ಲರೂ ಕೈ ಜೋಡಿಸ್ರಿ, ಬೆಳೆಯೋರನ್ನ ಬೆಳೆಸ್ರಿ, ನೀವು ಬೆಳೀರಿ ಅಂತ ಹೇಳ್ತಾ ಈ ಒಂದು ಗಾನಲೋಕ ಸೃಷ್ಟಿ ಮಾಡಿರ್ತಕ್ಕಂಥ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ನನಗೆ ಈ ಸಮಯನ ಕೊಟ್ಟು ನಿಮ್ಮ 4 ಮಾತಾಡಿದಕ್ಕೆ ತುಂಬಾ ಸಂತೋಷ ಆಯ್ತು ಸರ್. ನಮಸ್ಕಾರ. ನಿಮಗೂ ಧನ್ಯವಾದಗಳು. ಇದು 4 ಜನರಿಗೆ ಮುಟ್ಟಿ ಅದ್ರಾಗ ಒಂದ್ 4 ಜನ ಬಂದ್ರೆ ಇನ್ನೂ ಸಂತೋಷ ಆಗತ್ತೆ ನಾವು. ಹೌದಿಲ್ಲ? ಖಂಡಿತ ಬರ್ತಾರೆ ಸರ್, ಯಾಕಂದ್ರೆ ಇದೊಂದು ಒಳ್ಳೆ ಕೆಲಸ ಇದೆ. ಆಮೇಲೆ ಇದಕ್ಕೆ ನಾವೇನು ಯಾವುದಕ್ಕೆ ಹಾಕುವಷ್ಟು ಹೆಚ್ಚಿನ ಖರ್ಚು ಏನಿಲ್ಲ.
ನೀವೇ ಹೇಳಿದಂಗೆ ಒಂದು ಚಾ ಒಂದು ಬಜಿ ತಿಂದಷ್ಟು ಅಷ್ಟೇ ಖರ್ಚು. ಒಂದು ಖರ್ಚು ಮಾಡಿ ಒಂದು ವಯಸ್ಸಾದ ಮೇಲೆ ಅವರು ದುಡಿದಿರೋ ಹಣದಲ್ಲಿ ಅವರಿಗೋಸ್ಕರ ಅಂತ ಹೇಳಿ ಮೊದಲು ಅದು ಇತ್ರಿ, ಅದೊಂದ್ ಸ್ವಲ್ಪ ಸಣ್ಣದಾಗಿ ಹೇಳ್ತೀನಿ. ಫ್ರೀ ಆಗಿ ಕೊಡ್ಬೇಕು ಅಂತ ಹಾ ಹಾ ಎಲ್ಲರೂ ಬಂದು ಹೇಳಕ್ ಶುರು ಮಾಡಿದ್ರು. ಫ್ರೀ ಅಂದ್ರೆ ನಮಗ್ ಬಿಡೆ ಆಗ್ತದೆ ಬರಾಕ, ಹಾ ಹಾ ಬರಂಗಿಲ್ಲ ನಾವು ಅಂದ್ರು. ಜಗಳ ತೆಗೆದ್ರು. ಅವಾಗ ವಿಚಾರ ಮಾಡಿ ನೀವೇ ಹೇಳ್ರಿ ಅಂದ್ರು. ಅವ್ರು ಇನ್ನೂ ದೊಡ್ಡ ದೊಡ್ಡ ರೇಟ್ ಹೇಳಿದ್ರು, ಹೆಚ್ಚಿಗೆ ಹೇಳಿದ್ರು. ಮತ್ ನಾನೇ ಕುತ್ಕೊಂಡು ಕೊಟ್ಟಂಗೂ ಆಗಿರ್ಬೇಕು, ಬಿಟ್ಟಂಗೂ ಆಗಿರ್ಬೇಕು ಹೌದು ಹಂಗಂತೆ. ಅವ್ರಿಗೂ ಬಿಡಿ ಒಂಥರ ಮುಜುಗರ ಮಾಡ್ಕೋತಾರೆ. ಹೌದು ಅವ್ರಿಗೆ ಬಳಿಗಾಲ ಡಾಕ್ಟರ್ ಉದಾಹರಣೆಗೆ ನಮಗ್ ಬಾಳ ಕ್ಲೋಸ್. ಏನ್ರಿ ನಿಮಗೆ ಏನ್ ತಗೊಳ್ಳೋದು ಮನೆಯವ್ರಿಗೆ ಅಂತ ಹೇಳಿದ್ ಅನ್ಕೊಳ್ಳಿ. ಇಲ್ಲ ಅಣ್ಣ ತಗೊಂಡ್ರ ಬರೋನಲ್ಲ, ಇಲ್ಲಾಂದ್ರೆ ಬರಂಗಿಲ್ಲ. ಓಕೆ ಅದಕ್ಕೆ ಅವಾಗ ಕುತ್ಕೊಂಡು ಡಿಸೈಡ್ ಮಾಡಿದ್ವಿ ಇಷ್ಟ. ಅದ್ರ ಬೇರೆ ಕಡೆದೆಲ್ಲ ಗೊತ್ತೈತೆ ಅವ್ರಿಗೆ. ಮತ್ತ ಅಲ್ಲೆಲ್ಲ ಇದ್ದಿದ್ ನೋಡಿ ಅವ್ರು ಹೇಳಿದ್ರು, ಆತಂಗಾರೆ ನಿಮಗ್ ಸಂತೋಷ ಆಗತ್ತಾ, ಓಕೆ ಅಂತ. ತುಂಬಾ ಖುಷಿ ಆಯ್ತು ಸರ್. ನಿಮ್ಮ ಗಾನ ಲೋಕ ಇನ್ನೂ ದೊಡ್ಡದಾಗಿ ಬೆಳೆಯಲಿ, ನಿಮ್ಮ ಸಂತೋಷದ ಜೊತೆಲಿ ಇನ್ನೂ ಒಂದಷ್ಟು ಜನರಿಗೆ ಇದು ಸಂತೋಷನ ಕೊಡ್ಲಿ ಅಂತ ಹಾರೈಸ್ತಾ ನಿಮಗೆ ಧನ್ಯವಾದ ಇರುತ್ತೆ. ನಮಸ್ತೆ ಸರ್. ನಮಸ್ಕಾರ. ಎಂದೆಂದೂ ನಿನ್ನನ್ನು ಮರೆತು